ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಹೇರ್ ಆಯಿಲ್ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಅದು ನಾನು ಮನೆಯಲ್ಲಿ ರೆಡಿ ಮಾಡಿದ್ದೀನಿ. ನಿಮಗೂ ಕೂಡ ನಿಮ್ಮ ಹೇರ್ಸ್ ಪ್ರಾಬ್ಲಮ್ ಇದ್ದಾವೆ, ಹೇರ್ ಫಾಲ್ ಆಗ್ತಾ ಇದೆ, ಇಲ್ಲ ಅಂದರೆ ನಿಮ್ಮ ಹೇರಲ್ಲಿ ವೈಟ್ ಹೇರ್ ಆಗ್ತಾ ಇದ್ದಾವೆ, ಸ್ಟ್ರಾಂಗ್ ಇಲ್ಲ, ಸಿಲ್ಕ್ ಇಲ್ಲ, ಕೆಲವೊಂದು ಪ್ರಾಬ್ಲಮ್ ಇರುತ್ತೆ. ಆ ಎಲ್ಲ ಪ್ರಾಬ್ಲಮ್ಗೆ ಒಂದೇ ಒಂದು ಸೊಲ್ಯೂಷನ್ ಈ ಆಯಿಲದಲ್ಲಿ ಇದೆ. ಸೊ ತುಂಬ ಅಂದರೆ ತುಂಬ ಮ್ಯಾಜಿಕಲ್ ಆಯಿಲ್ ಇದೆ. ಮತ್ತಂದರೆ ಸ್ಟ್ರಾಂಗ್ ಹೇರ್, ಸ್ಮೂತ್ ಸಿಲ್ಕಿ, ಮತ್ತಂದರೆ ತುಂಬ ನ್ಯಾಚುರಲ್ ಇರುತ್ತೆ ಹೇರ್ ನಿಮಗೆ ಬೇಕಾಗಿದ್ರೆ ಈ ವಿಡಿಯೋ ನಿಮಗಾಗಿ ಇದೆ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ನೀವು ನೋಡ್ತಾ ಇದ್ದೀರಾ, ಇದೇ ಆಯಿಲ್ ನಿಮಗೆ ಇವತ್ತು ರೆಡಿ ಮಾಡಬೇಕು ಆಗಿದೆ. ಅಂದರೆ ನಿಮ್ಮ ಹೇರ್ ಸೊಲ್ಯೂಷನ್ಗೆ ಇದು ಒಂದೇ ಒಂದು ಪರಿಹಾರ. ಸೊ ಈ ಹೇರ್ ಸೊಲ್ಯೂಷನ್ ಮಾಡಬೇಕು ಅಂದರೆ ಈ ಥರ ನಿಮ್ಮ ಹೇರ್ಸ್ ಉದುರ್ತಾ ಇದ್ದಾವೆ, ನೀವು ತಲೆ ಬಾಚ್ಕೊಳ್ಳೋ ಟೈಮಲ್ಲಿ ಈ ಥರ ಕೈಯಲ್ಲಿ ಬೀಳುತ್ತೆ, ತುಂಬ ಡ್ರ್ಯಾಂಡ್ರಫ್ ಕೂಡ ಆಗಿದೆ ಅಂದರೆ ನಿಮ್ಮೆಲ್ಲ ಸೊಲ್ಯೂಷನ್ ಆಗುತ್ತೆ. ಈ ಥರ ಲಾಂಗ್ ಸಿಲ್ಕಿ ಬ್ಲ್ಯಾಕ್ ಹೇರ್ ಬೇಕಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಈ ರೆಸಿಪಿ ಮಾಡಬೇಕಂದ್ರೆ ತುಂಬ ಏನು ಟೈಮ್ ತಗೊಳ್ಳೋದಿಲ್ಲ, ಪ್ಲಸ್ ಏನು ಜಾಸ್ತಿ ಇಂಗ್ರೀಡಿಯೆಂಟ್ ಕೂಡ ಇಲ್ಲ. ಈ ಹೇರ್ ಆಯಿಲ್ ಮಾಡಬೇಕಂದ್ರೆ ಆಯಿಲಲ್ಲಿ ಜಾಸ್ತಿ ಏನು ನಾನು ಬೆರೆಸಿಲ್ಲ. ತುಂಬ ಅಂದರೆ ತುಂಬ ತಾಕತ್ತಿರೋ ಅಂಥ ಇಂಗ್ರೀಡಿಯೆಂಟ್ ಅಂದರೆ ಇದು ಕರಿಬೇವು ಸೊಪ್ಪು. ನಮ್ಮ ಹೇರ್ಗೆ ಮತ್ತಂದರೆ ವ್ಯಾಲ್ಯೂಮ್ ಬ್ಲ್ಯಾಕ್ ಮತ್ತಂದರೆ ಸ್ಟ್ರಾಂಗ್ ಮಾಡಬೇಕು ಅಂದರೆ ಈ ಕರಿಬೇವು ಸೊಪ್ಪದಲ್ಲಿ ತುಂಬ ತಾಕತ್ತಿದೆ. ನಾನು ಈ ಥರ ಚೆನ್ನಾಗಿ ಅದಕ್ಕೆ ವಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಅಂದರೆ ವಿಡಿಯೋ ಮಾಡುವಾಗ ವಾಶ್ ಮಾಡಿಕೊಂಡು ಅದಕ್ಕೆ ನಾನು ಬಿಸಿಲಲ್ಲಿ ಇಟ್ಟಿದ್ದೀನಿ. ಒಂದು ಪ್ಯಾನ್ ತಗೊಂಡಿದ್ದೀನಿ. ಆ ಪ್ಯಾನಲ್ಲಿ ನಾನು ಇವಾಗ ಈ ಕರಿಬೇವು ಸೊಪ್ಪು ಇದೆಲ್ಲ ಅದು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಅದರಲ್ಲಿ ನೀರೇನು ಬೆರೆಸ್ತಾ ಇಲ್ಲ, ಜಸ್ಟ್ ಡ್ರೈ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಏನಂದ್ರೆ ಇದು ಮೆಂತ್ಯ ಕಾಳಿದೆ. ಮೆಂತ್ಯ ಕಾಳು ಚಮತ್ಕಾರ ಎಲ್ಲರಿಗೂ ಕೂಡ ಗೊತ್ತು, ತುಂಬಾ ಆಯುರ್ವೇದಿಕ್ ಇದೆ, ತುಂಬಾ ಚೆನ್ನಾಗಿ. ಅದಕ್ಕೆ ನಾವು ಈ ತರ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಲೋ ಫ್ಲೇಮ್ ಅಲ್ಲಿ ಮೆಂತ್ಯ ಕಾಳು ನಮ್ಮ ಹೇರ್ಗೆ ಬ್ಲ್ಯಾಕ್ ಮತ್ತಂದ್ರೆ ಸ್ಟ್ರಾಂಗ್ ಮಾಡುತ್ತೆ. ಮತ್ತಂದ್ರೆ ಯಾರ ಹೇರ್ಗೆ ವ್ಯಾಲ್ಯೂಮ್ ಕಡಿಮೆ ಇರುತ್ತೆ, ಅದು ವ್ಯಾಲ್ಯೂಮ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಈ ತರ ನಾನು ಮೆಂತ್ಯ ಕಾಳು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಕೆಲವೊಬ್ರು ಕೇಳ್ತಾರೆ ಇದೊಂದು ಕಾಮನ್ ಆಗೇ ಇರುತ್ತೆ, ಇದು ಎಲ್ಲರಿಗೂ ಗೊತ್ತಿರುತ್ತೆ ಅಂತ. ಬಟ್ ನೀವು ಒಂದು ಸಲ ಈ ಆಯಿಲ್ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡ್ರೆ ನಿಮಗೆ ನಿಮ್ಮ ಹೇರಲ್ಲಿ ಒಂದು ವಾರಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಸೊ ನೀವು ವೀಕ್ಲಿ ಹಚ್ಕೋಬಹುದು, ಇಲ್ಲಾಂದ್ರೆ ಡೈಲಿ ಹಚ್ಕೋಬಹುದು. ವೀಕ್ಲಿ ಹಚ್ಕೊಂಡು ನೀವು ವಾಶ್ ಮಾಡ್ಕೋಬಹುದು. ಸೊ ಈ ತರ ನಾನು ಮೆಂತ್ಯ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಕರಿಬೇವು ಸೊಪ್ಪು ಇದೆಲ್ಲ ಅದನ್ನು ಕೂಡ ಈ ತರ ಚೆನ್ನಾಗಿ ಈ ತರ ಫ್ರೈ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಡೀಪ್ ಡ್ರೈ ಅಂತ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದೀನಿ. ಯಾಕೆ ಮಾಡ್ಕೋಬೇಕು ಅಂದ್ರೆ ನಾವು ಮಿಕ್ಸಿ ಜಾರಲ್ಲಿ ಹಾಕೋತೀವಲ್ಲ ಆವಾಗ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗುತ್ತೆ, ಅದಕ್ಕಾಗಿ. ಸೊ ನಾನು ಈ ತರ ಲೋ ಫ್ಲೇಮ್ ಇಟ್ಕೊಂಡು ಇದಕ್ಕೆ ಕರಿಬೇವು ಸೊಪ್ಪುಗೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದ್ರೆ ಇದರಲ್ಲಿ ಹೇರ್ ಸ್ಟ್ರಾಂಗ್ ಆಗುತ್ತೆ, ಸ್ಮೂತ್ ಆಗುತ್ತೆ. ನಿಮ್ಗೆಲ್ಲ ಹೇರ್ ಸೊಲ್ಯೂಷನ್ಗೆ ಇದು ಒಂದೇ ಪರಿಹಾರ. ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ. ನೀವು ಒಂದ್ ವೇಳೆ ನೀವು ಮನೆಯಲ್ಲಿ ಮಾಡಿ ನೋಡ್ಬೇಕು. ಈ ವಿಡಿಯೋಗೆ ನೀವು ಎಂಡ್ ತನಕ ನೋಡ್ಬೇಕು. ಇದರಲ್ಲಿ ಪ್ರೊಸೀಜರ್ ಹೆಂಗಿರುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ನೀವು ಈ ತರ ನಾನು ಹೇಳಿದ್ದೀನಿ, ಇವಾಗ ಸ್ಕಿಪ್ ಮಾಡಿ ಹೋಗಬಾರ್ದು. ಇವಾಗ ನೋಡ್ತಾ ಇದ್ದೀರಾ, ಎರಡು ಕೂಡ ಚೆನ್ನಾಗಿ ನಾನು ಈ ತರ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನ್ ಮಾಡಬೇಕು ಅಂದ್ರೆ ನಾವು ಮಿಕ್ಸಿ ಜಾರಲ್ಲಿ ಹಾಕೋಬೇಕು. ಅಂದ್ರೆ ಇದ್ರದ್ದು ಸರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ನಾನು ಈ ತರ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದರಲ್ಲಿ ಎರಡು ಮಿಕ್ಸ್ ಮಾಡ್ಕೊಂಡು ನಾನು ಇದಕ್ಕೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಈ ಎರಡು ನೀವು ತುಂಬಾ ಏನು ಜಾಸ್ವನ್ದಿ ತಪ್ಲ ಮತ್ತಂದ್ರೆ ಉಳ್ಳಾಗಡ್ಡಿ ಅಂದ್ರೆ ಏನಂತಾರೆ ಈರುಳ್ಳಿ ಇವೆಲ್ಲ ಹಾಕ್ತಾರ ಅಂತ ನಿಮಗೂ ಗೊತ್ತು. ಬಟ್ ನಾ ಇವೆಲ್ಲ ಬೆರೆಸ್ತಾ ಇಲ್ಲ. ನೀವು ಇವೆರಡು ಕೂಡ ನೀವು ಹಚ್ಕೊಂಡು ನಿಮ್ಮ ಹೇರ್ ಅಲ್ಲಿ ನೋಡ್ಬೋದು, ತುಂಬಾ ಅಂದ್ರೆ ತುಂಬಾ ವ್ಯತ್ಯಾಸ ಆಗುತ್ತೆ. ಸೊ ನಾ ಇದ್ರದಷ್ಟೇ ಹೇರ್ ಆಯಿಲ್ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಇದ್ರ ಪೇಸ್ಟ್ ನೋಡಿ ಫ್ರೆಂಡ್ಸ್, ಈ ತರ ಮಾಡ್ಕೊಂಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಸಣ್ಣ ಆಗಿದಿಲ್ಲ, ಅಷ್ಟೇ ಮೀಡಿಯಂ ಅಲ್ಲಿ ಅದ್ರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಲಾಸ್ಟ್ ಪ್ರೊಸೀಜರ್ ಉಳಿದಿದೆ. ಅದು ಏನಪ್ಪಾ ಅಂದ್ರೆ ಆಯಿಲ್ ಅಲ್ಲಿ ಇದಕ್ಕೆ ಚೆನ್ನಾಗಿ ನಾವು ಬಾಯ್ಲ್ ಮಾಡ್ಕೋಬೇಕು. ಅದು ಹೆಂಗ್ ಮಾಡ್ಕೋಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ.
ನಾವು ತಗೋಬೇಕು ಅಂದರೆ ಕೊಕೊನಟ್ ಆಯಿಲ್ ತಗೋಬೇಕು. ಪ್ಯೂರ್ ಪ್ಯಾರಾಶೂಟ್ ಕೊಕೊನಟ್ ಆಯಿಲ್ ತಗೋತಾ ಇದ್ದೀನಿ. ನೀವು ಇದರಲ್ಲಿ ಬೇರೆ ಆಯಿಲ್ ಮಿಕ್ಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಬೇಡ ಫ್ರೆಂಡ್ಸ್, ಜಸ್ಟ್ ಇದಕ್ಕೆ ಕೊಕೊನಟ್ ಆಯಿಲ್ ಅಷ್ಟೇ ಬೇಕಾಗಿತ್ತು. ಈ ಥರ ನಾನು ನನಗೆ ಎಷ್ಟು ಬೇಕು ಮಂತ್ಲಿ ಇಲ್ಲಾಂದರೆ ವೀಕ್ಲಿ ನೀವು ಇದು ಆಯಿಲ್ ಮಾಡಬೇಕು ಅಂದ್ಕೊಂಡ್ರೆ ಅಷ್ಟು ಆಯಿಲ್ ನಾನು ಈ ಥರ ಒಂದು ಪ್ಯಾನಲ್ಲಿ ಹಾಕೊಂಡಿದ್ದೀನಿ. ನೀವು ಆಯಿಲ್ ಬಾಯ್ಲ್ ಆಗೋ ತನಕ ಕುಂಡಿರಬಾರ್ದು. ಕೆಲವೊಬ್ರು ಅದು ಬಾಯ್ಲ್ ಆದಮೇಲೆ ಇದು ಪೇಸ್ಟ್ ಎಲ್ಲ ಹಾಕ್ತಾರೆ, ಬಟ್ ಇಲ್ಲೇ ಮಾಡೋದು ದೊಡ್ಡ ತಪ್ಪು. ಅದಕ್ಕಾಗಿ ನಾನು ಈ ವಿಡಿಯೋ ನಿಮಗೆ ಏನ್ತನ ನೋಡಿ ಅಂತ ಹೇಳಿದ್ದು. ಯಾಕಂದ್ರೆ ಚೆನ್ನಾಗಿ ಪ್ರೊಸೀಜರ್ ನೋಡಿದ್ರೆ ಅಷ್ಟೇ ನಿಮಗೆ ಈ ರೆಸಿಪಿ ನಿಮಗೆ ವರ್ಕ್ ಆಗುತ್ತೆ, ಇಲ್ಲ ಅಂದ್ರೆ ನಿಮಗೆ ಈ ರೆಸಿಪಿ ವರ್ಕ್ ಆಗೋದಿಲ್ಲ. ಪ್ಲಸ್ ಈ ಆಯಿಲ್ ಕೂಡ ವೇಸ್ಟ್ ಆಗುತ್ತೆ. ಸೊ ನಾನು ಇವಾಗ ಕೂಲ್ ಇದ್ದಾಗೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ನಾನು ಇದು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ನಾವು ಬಾಯ್ಲ್ ಆಗೋತನ ಅಂದ್ರೆ 2-3 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ಯಾಕಂದ್ರೆ ಅದರಲ್ಲಿ ಜೀವಶಕ್ತಿ ಎಲ್ಲ ಏನು ಶಕ್ತಿ ಇರುತ್ತೆ ಆ ಆಯಿಲ್ ಅಲ್ಲಿ ಮಿಕ್ಸ್ ಆಗುತ್ತೆ. ಈ ತರ ಬಾಯ್ಲ್ ಆಗ್ತಾ ಇದೆ ಫ್ರೆಂಡ್ಸ್, ನೀವು ಕೂಡ ನೋಡಬಹುದು. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ರೆ ಅವರಿಗೂ ಕೂಡ ಹಚ್ಚಬಹುದು. ಅವ್ರ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನಿಮಗೆ ಆಯಿಲ್ ಹಚ್ಕೊಳ್ಳೋಕೆ ಇಷ್ಟ ಆಗ್ತಿಲ್ಲ ಅಂದ್ರೆ ನೀವು ಸಂಡೇ ಮನೆಗೆ ಇರ್ತೀರಾ, ಅವಾಗ ಜಸ್ಟ್ ನೀವು ಸ್ಯಾಟರ್ಡೇ ನೈಟ್ ನೀವು ಈ ಹೇರ್ ಆಯಿಲ್ ಹಚ್ಕೊಂಡು ಸಂಡೇ ನೀವು ಹೇರ್ ವಾಶ್ ಮಾಡಬಹುದು. ಈ ತರ ಮಾಡಿದ್ರು ಕೂಡ ನಿಮ್ಮ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಆಗುತ್ತೆ. ಯಾಕಂದ್ರೆ ಕೆಲವೊಬ್ಬರಿಗೆ ಹೇರ್ ಆಯಿಲ್ ಹಚ್ಕೋಬೇಕು ಅಂದ್ರೆ ಇಷ್ಟ ಆಗೋದಿಲ್ಲ. ಈ ತರ ಪ್ರೊಸೀಜರ್ ಮಾಡಿದ್ರು ಕೂಡ ನಿಮ್ಮ ಹೇರ್ ಅಲ್ಲಿ ತುಂಬಾ ಗ್ರೋತ್ ಆಗುತ್ತೆ. ನಾನು ಚೆನ್ನಾಗಿ ಇದಕ್ಕೆ ಬಾಯ್ಲ್ ಮಾಡ್ತಾ ಇದ್ದೀನಿ. ನೀವು ಈ ಹೇರ್ ಆಯಿಲ್ ನೀವು ಆರಾಮಾಗಿ 1 ಅವರ್ ಅಲ್ಲಿ ರೆಡಿ ಮಾಡ್ಕೋಬಹುದು. ಯಾಕಂದ್ರೆ ಕೂಲ್ ಆದ್ಮೇಲೆ ನೀವು ಒಂದು ಬಾಟಲ್ ಅಲ್ಲಿ ಚೆನ್ನಾಗಿ ನೀವು ಡೈಲಿ ಯೂಸ್ ಮಾಡ್ತಾ ಬಾಟಲ್ ಅಲ್ಲಿ ಹಾಕಿ ಇಡಬೇಕು. ಈ ತರ 2-3 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಫ್ರೆಂಡ್ಸ್. ಈ ವಿಡಿಯೋಲಿ ಇಲ್ಲಿ ತನಕ ಬಂದಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಕೆಲವೊಬ್ರು ಅರ್ಧಂಬರ್ಧ ನೋಡಿ ಸ್ಕಿಪ್ ಮಾಡ್ತಾರೆ, ಬಟ್ ನೀವು ಇಲ್ಲಿವರೆಗೂ ಬಂದು ಈ ತರ ನಾಲೆಜಬಲ್ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಈ ವಿಡಿಯೋ ನಿಮಗಾಗಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಪ್ರಾಮಿಸ್ ಫ್ರೆಂಡ್ಸ್, ನೀವು ಕೂಡ ಯೂಸ್ ಮಾಡಿ. ಮತ್ತೆ ನಿಮ್ಮ ಹೇರ್ ಅಲ್ಲಿ ಏನು ವ್ಯತ್ಯಾಸ ಅನಿಸ್ತು ನನಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಬಹುದು ಫ್ರೆಂಡ್ಸ್. ಇವಾಗ ಹೇರ್ ತುಂಬಾ ರೆಡಿ ಆಗಿದೆ. ಈ ತರ ನಾನು ಇದಕ್ಕೆ ಸೊಸಗೋತಾ ಇದ್ದೀನಿ. ಅಂದ್ರೆ ಈ ಜಾರಲ್ಲಿ ನಾನು ಹೇರ್ ತುಂಬಾ ಹಾಟ್ ಆಗಿರುತ್ತೆ, ಅದಕ್ಕಾಗಿ ಈ ತರ ನಾವು ಸೊಸಗೋತಾ ಇದೀನಿ. ನೋಡಿ ತುಂಬಾ ಹಸಿರಾಗಿ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಯಿಲ್ ರೆಡಿ ಆಗಿದೆ. ಇವಾಗ ಚೆನ್ನಾಗಿ ಅದಕ್ಕೂ ಸೊಸಗೋಬೇಕು. ಯಾಕಂದ್ರೆ ಅಷ್ಟೇ ಸೊಸಗೊಂಡು ತಳಗೆ ಇಡಬಾರ್ದು ಫ್ರೆಂಡ್ಸ್. ನೋಡಿ ನಾನು ಈ ತರ ಹೆಂಗೆ ನಾನು ಅದು ಜಾರಲ್ಲಿ ಸೊಸಗೋತಾ ಇದ್ದೀನಿ, ಆ ತರ ನೀವು ಕೂಡ ಮಾಡಬೇಕು. ಇವಾಗ ನಾವು ಈ ತರ ಸೊಸಗೊಂಡ ಮ್ಯಾಗೆ ಅಲ್ಲಿ ಉಳಿದಿದ್ದು ಏನು ಇರುತ್ತಲ್ಲ ಫ್ರೆಂಡ್ಸ್, ಅದು ಪೇಸ್ಟ್ ನಾವು ಹಾಗೆ ಬಿಡಬಾರ್ದು. ಯಾಕಂದ್ರೆ ಅದರಲ್ಲಿ ಕೂಡ ತುಂಬಾ ಆಯಿಲ್ ಇರುತ್ತೆ. ನಾವು ಚೆನ್ನಾಗಿ ಒಂದು ಸ್ಪೂನ್ ತಗೋಬೇಕು. ಆ ಸ್ಪೂನ್ದಲ್ಲಿ ನಾವು ಈ ತರ ಪುಷ್ ಮಾಡಬೇಕು. ಅಂದ್ರೆ ಪುಷ್ ಮಾಡಿದ್ರೆ ಅದರಲ್ಲಿ ತುಂಬಾ ಆಯಿಲ್ ನಾವು ತಗೋಬಹುದು. ನೋಡ್ತಾ ಇದ್ದೀರಾ ಎಷ್ಟೊಂದು ಆಯಿಲ್ ಅದರಲ್ಲಿ ಇರುತ್ತೆ. ಸೊ ಈ ತರ ನಾನು ನಿಮಗೆ ಆಯಿಲ್ ರೆಡಿ ಮಾಡಿ ತೋರಿಸಿದ್ದೀನಿ. ನೀವು ಈ ಆಯಿಲ್ ಹಚ್ಕೊಂಡಿದ್ರೆ ನಿಮ್ಮ ಎಲ್ಲ ಹೇರ್ ಸೊಲ್ಯೂಷನ್ ಆಗುತ್ತೆ. ತುಂಬಾ ಸ್ಟ್ರಾಂಗ್ ಹೇರ್ ಆಗುತ್ತೆ, ತುಂಬಾ ಲಾಂಗ್ ಮತ್ತಂದ್ರೆ ಬ್ಲ್ಯಾಕ್ ಶೈನ್ ಎಲ್ಲಷ್ಟು ಹೇರ್ ಸೊಲ್ಯೂಷನ್ ನ್ಯಾಚುರಲ್ ಹೇರ್ ಇರುತ್ತೆ. ಸೊ ನನಗೆ ಈ ವಿಡಿಯೋ ನಿಮಗೆ ಹೆಂಗ್ ಅನಿಸ್ತು, ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಇಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಸೊ ನನ್ನ ವಿಡಿಯೋದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಈ ತರ ನಾನು ಡೈಲಿ ಲಾಕ್ಸ್ ಮತ್ತಂದ್ರೆ ನ್ಯಾಚುರಲ್ ಬ್ಯೂಟಿ ಹೇರ್ಸ್ ಮತ್ತಂದ್ರೆ ರೆಮಿಡೀಸ್ ಎಲ್ಲ ಹೇಳ್ತಾ ಇರ್ತೀನಿ, ಫ್ಯಾಷನ್ ಬಗ್ಗೆ ಹೇಳ್ತಾ ಇರ್ತೀನಿ. ಸೊ ನನ್ನ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ, ಬಾಯ್.